ಓಂ ಶಾಂತಿ. ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲರೂ ನಲಿದಾರು ಎನ್ನುವ ಜಾನಪದ ಗೀತೆ ಈ ಸಂದರ್ಭದಲ್ಲಿ ನಮಗೆಲ್ಲ ತುಂಬಾ ನೆನಪಾಗುತ್ತೆ. ಹೌದು, ಶ್ರಾವಣ ಮಾಸ ಪ್ರಾರಂಭವಾದಾಗ ಮೊಟ್ಟಮೊದಲು ಆಚರಿಸಲ್ಪಡುವ ಹಬ್ಬ ನಾಗರ ಪಂಚಮಿ. ವಿಶೇಷವಾಗಿ ಪ್ರಕೃತಿಯ ಜೊತೆಗೆ ಪ್ರಕೃತಿಯಲ್ಲಿ ನಮ್ಮೊಡನೆ ಬದುಕುವ ಸಹಜೀವಿಗಳನ್ನು ಗೌರವಿಸ್ತಾ ಅದರಿಂದಾಗುವ ಸದುಪಯೋಗಗಳನ್ನು ಕಂಡುಕೊಳ್ತಾ ಶತ್ರುತ್ವವನ್ನು ಶತ್ರುತ್ವದಿಂದ ನಾಶ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಮಿತ್ರತ್ವದಿಂದ ಸ್ನೇಹದಿಂದ ಎಂತಹ ಶತ್ರುವನ್ನೂ ಸಹ ಗೆಲ್ಲಬಹುದು ಎನ್ನುವಂತಹ ಅದ್ಭುತವಾದಂತಹ ಆಳವಾದ ಯೋಚನೆಯನ್ನು ಹೊಂದಿರುವ ಹಬ್ಬ ನಾಗರ ಪಂಚಮಿ. ಸನಾತನ ಸಂಸ್ಕೃತಿಯಲ್ಲಿ ಪ್ರಕೃತಿಯ ಜೊತೆಗೆ ಪಂಚತತ್ವಗಳ ಜೊತೆಗೆ ಪಶು ಪಕ್ಷಿಗಳನ್ನು ಸಹ ಗೌರವಿಸುವ ಅದ್ಭುತವಾದಂತಹ ಸಮ್ಮಿಲನವಿದೆ. ಎಸ್ಪೆಷಲಿ ನಾವು ಕಾಣುವಂತೆ ರೈತರ ಸ್ನೇಹಿ ಅಂತ ಕರೆಸಿಕೊಳ್ಳುವ ನಾಗರ ಹಾವು ಅಥವಾ ಹಾವುಗಳ ಸಂತತಿ ಅನೇಕ ಬೆಳೆಗಳಿಗೆ ಹಾನಿ ಮಾಡುವ ಕೀಟಗಳನ್ನೆಲ್ಲ ತಿಂದು ಬೆಳೆಯನ್ನು ರಕ್ಷಿಸ್ತದೆ. ಅದರ ಜೊತೆಗೆ ತುಂಬ ಪೌರಾಣಿಕ, ಸಾಮಾಜಿಕ, ಜಾನಪದ ಕಥೆಗಳ ಹಿನ್ನೆಲೆಯನ್ನು ಹೊಂದಿರುವುದು ನಾಗರ ಪಂಚಮಿ. ಈ ನಾಗರ ಪಂಚಮಿ ಹಬ್ಬ ಒಂದು ಮನುಷ್ಯ ತನ್ನ ಹಾಗೆ ಈ ಜಗತ್ತಿನಲ್ಲಿ ಬದುಕ್ತಾ ಇರುವ ಪ್ರತಿಯೊಂದು ಪಶುವನ್ನು ಗೌರವಿಸಬೇಕು ಎನ್ನುವಂತಹ ಸಂದೇಶವನ್ನು ಕೊಡುವುದರ ಜೊತೆಗೆ ಹೇಗೆ ಹಾವು ತನ್ನ ಪೊರೆಯನ್ನು ಕಳಚುತ್ತೆ, ಆರಾಮಾಗಿ ಇನ್ನೊಂದು ಪೊರೆಯನ್ನು ಹೊಂದುತ್ತೆ, ಹಾಗೆ ಮಾನವನಿಗೆ ತನ್ನ ಇರುವಿಕೆಯ ದೇಹದ ಯಾವುದೇ ಅಭಿಮಾನಗಳಿರಬಾರ್ದು ಎನ್ನುವ ಸಂದೇಶವನ್ನು ಸಹ ನಮಗೆ ನೀಡುತ್ತೆ. ಅನೇಕ ಕಡೆಗಳಲ್ಲಿ ನಾವಿವತ್ತು ನೋಡ್ತಾ ಇದ್ದೇವೆ, ನಾಗರ ಪಂಚಮಿಯನ್ನು ಹುತ್ತಗಳಿಗೆ ಹಾಲೆರೆಯುವುದರ ಮೂಲಕ ಅಥವಾ ನಾಗರ ಕಲ್ಲುಗಳಿಗೆ ಹಾಲೆರೆಯುವುದರ ಮೂಲಕ ಆಚರಿಸಲಾಗ್ತದೆ. ಇಲ್ಲಿ ನಾವು ಕಾಣುವಂತಹ ಒಂದು ಭಾವ ಮಿಶ್ರಣವನ್ನು ನಾವು ಆನಂದಿಸಬೇಕು. ಜೊತೆಗೆ ಅನೇಕ ವೈಚಾರಿಕ ಮನಸ್ಸುಗಳು ಹಾವಿಗೆ ಹಾಲೆರೆದರೆ ಏನು ಪ್ರಯೋಜನ, ಆ ಹಾಲನ್ನು ಮಕ್ಕಳಿಗೆ ಉಣಿಸೋಣ ಎನ್ನುವಂಥ ಚಿಂತನೆಯು ಇವತ್ತಿನ ದಿನಗಳಲ್ಲಿ ಪ್ರಾರಂಭವಾಗಿದೆ. ಏನೇ ಇರಲಿ, ಮನುಷ್ಯನ ಜೀವನದಲ್ಲಿರುವಂತಹ ಪಂಚವಿಕಾರಗಳ ಮೇಲೆ ಮನುಷ್ಯ ವಿಜಯಿಯಾಗಬೇಕು. ಪಂಚವಿಕಾರಿಗಳನ್ನೂ ಸಹ ಸ್ನೇಹಿಯನ್ನಾಗಿ ಬದಲಾಯಿಸ್ಕೊಳ್ಬೇಕು, ಕಾಮವಿಕಾರಗಳನ್ನು ಶುಭ ಕಾಮನೆಯನ್ನಾಗಿ ಬದಲಾಯಿಸ್ಕೊಳ್ಬೇಕು, ಅತಿಯಾದ ಮೋಹ ಮಮತ್ವವನ್ನು ಪ್ರೇಮದ ಭಾವದಲ್ಲಿ ಬದಲಾಯಿಸ್ಕೊಳ್ಬೇಕು, ಅಹಂಕಾರವನ್ನು ಸ್ವಾಭಿಮಾನವನ್ನಾಗಿ ಬದಲಾಯಿಸ್ಕೊಳ್ಬೇಕು. ಹೀಗೆ ಪಂಚವಿಕಾರಗಳನ್ನು ತನ್ನ ಸ್ನೇಹಿಯನ್ನಾಗಿ ಮಾಡಿಕೊಳ್ಬೇಕು ಎನ್ನುವ ಸಂದೇಶವನ್ನು ನಾಗರ ಪಂಚಮಿ ನಮಗೆ ಕೊಡುತ್ತೆ. ಅದರ ಜೊತೆಗೆ ಬಹಳ ಅಗತ್ಯವಾಗಿ ನಾವು ಇವತ್ತಿನ ದಿನಗಳಲ್ಲೇನು ನಾಶವಾಗ್ತಾ ಇರುವ ಪಶು ಸಂತತಿಯನ್ನು ಅಥವಾ ಪ್ರಾಣಿ ಸಂತತಿಯನ್ನು ಅಥವಾ ಪ್ರಕೃತಿಯ ಸಂಕುಲವನ್ನು ನೋಡ್ತಾ ಇದ್ದೀವಿ, ಇದನ್ನೆಲ್ಲ ಉಳಿಸಬೇಕು. ನಾವು ಬದುಕುವ ಪ್ರಕೃತಿಯಲ್ಲಿರುವ ಎಲ್ಲ ಸಹಜೀವಿಗಳ ಬಗ್ಗೆ ನಮಗೆ ಗೌರವದ ಭಾವನೆ ಇರಬೇಕು ಎನ್ನುವಂತಹ ಸಂದೇಶವನ್ನು ಸಹ ನಾಗರ ಪಂಚಮಿ ನಮಗೆ ಕೊಡ್ತದೆ. ವಿಶೇಷವಾಗಿ ಅನೇಕ ಕಥೆಗಳ ಹಿಂದೆ ನಾವು ಹೋಗದೆ ವಾಸ್ತವಿಕತೆಯನ್ನು ವಿಚಾರ ಮಾಡುವುದಾದರೆ ತುಂಬ ಅಗತ್ಯವಾಗಿ ನಮಗೆ ಸ್ಪಷ್ಟವಾಗುವುದೇನು ಅಂದರೆ, ಶತ್ರು ಅಂತವರನ್ನು ದೂರ ಮಾಡಿಕೊಳ್ಳುವುದಕ್ಕಿಂತ ಶತ್ರುವಿನಲ್ಲಿರುವ ಒಳ್ಳೆಯದನ್ನು ನೋಡ್ತಾ ನೋಡ್ತಾ ಶತ್ರುವನ್ನೂ ಮಿತ್ರನನ್ನಾಗಿ ಬದಲಾಯಿಸಿಕೊಳ್ಳಬಹುದು ಎನ್ನುವಂತಹ ಸಂದೇಶ ತುಂಬ ಉಪಕೃತವಾದಂತಹದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಈ ವರ್ಷದ ನಾಗರ ಪಂಚಮಿಯನ್ನು ಸಡಗರದಿಂದ ಆಚರಿಸುವುದರ ಜೊತೆಗೆ ಸ್ವಲ್ಪ ಒಳಮುಖವಾಗಿ ಚಿಂತನೆ ಮಾಡೋಣ. ಒಳಮುಖವಾಗಿ ಚಿಂತನೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವಂತಹ ಒಂದು ರೀತಿ ನಾವು ಯಾವಾಗಲೂ ಕಾಣ್ತೇವೆ, ಹಾವಿನಿಂದ ಒಮ್ಮೆ ರಕ್ಷಣೆಯಾಗಿಬಿಡಬಹುದು, ಆದರೆ ಮನುಷ್ಯನ ಕೆಟ್ಟ ವಿಚಾರಗಳಿಂದ ರಕ್ಷಣೆಯಾಗುವುದು ಕಷ್ಟ. ಆದ್ದರಿಂದ ನಮ್ಮೊಳಗಿರುವಂತಹ ಕೆಟ್ಟ ವಿಚಾರಗಳನ್ನು, ವಿಕಾರಗಳನ್ನು ದೂರ ಮಾಡಿಕೊಳ್ಳುವುದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಬಹಳ ಮುಖ್ಯವಾಗಿ ಎಲ್ಲ ಹಬ್ಬಗಳಿಂದ ಪ್ರಥಮವಾಗಿ ಆಚರಿಸಲ್ಪಡುವ ಹಬ್ಬ ಇದು. ವಿಶೇಷವಾಗಿ ಪ್ರಕೃತಿಯ ಪರಿವರ್ತನೆಯನ್ನು ಆನಂದಿಸುವ ಹಬ್ಬ. ಮನೆಯಲ್ಲಿ ಜೋಕಾಲಿ ಕಟ್ಟಿ ಎಲ್ಲರೂ ಸಹ ಜೀಕುವ ಹಬ್ಬ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಹಬ್ಬ. ಸಂತೋಷವನ್ನು ಪ್ರಕೃತಿಯ ಬದಲಾವಣೆಯ ಜೊತೆಗೆ ನಾವು ಆನಂದಿಸಬೇಕು. ಏಕೆಂದರೆ ಭೂಮಿ ತಂಪಾಗಿ ಮಳೆ ಸುರಿದು ಎಲ್ಲ ಕಡೆಯೂ ಹಸಿರಾಗಿ ಮನಸ್ಸುಗಳು ಶುಭ್ರವಾಗಿರ್ತವೆ. ಅಂತಹ ರೀತಿಯಲ್ಲಿ ಯಾವಾಗಲೂ ನಾವು ಜೀವನದಲ್ಲಿ
ಬದಲಾವಣೆಯನ್ನು ಸ್ವೀಕರಿಸಬೇಕು, ಬದಲಾವಣೆಗೆ ಸ್ಪಂದಿಸಬೇಕು, ಆ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಮುಂದೆ ತೆಗೆದುಕೊಂಡು ಹೋಗಬೇಕು ಎನ್ನುವ ಸಂದೇಶವನ್ನು ನಾಗರ ಪಂಚಮಿ ನಮಗೆ ಕೊಡುತ್ತೆ. ಅದರ ಜೊತೆಗೆ ನಾವು ಗಮನಿಸಬೇಕಾದದ್ದೇನು ಅಂದರೆ, ನಮ್ಮ ಸುತ್ತಮುತ್ತ ಎಷ್ಟೇ ವಿಷಕಾರಿ ವಿಷಜಂತುಗಳಿದ್ದರೂ ಸಹ ಅವುಗಳಿಂದ ಮೇಲೆದ್ದು ಅವುಗಳನ್ನು ಸಹ ಮಿತ್ರರನ್ನಾಗಿ ಮಾಡಿಕೊಂಡು ಬದುಕುವಂತಹ ಕಲೆಯನ್ನು ಮನುಷ್ಯ ಸಂಪಾದಿಸಿಕೊಳ್ಳಬಲ್ಲ ಅಂತ ಸಂದೇಶವನ್ನು ಕೊಡುತ್ತೆ. ಇನ್ನೂ ಒಂದು, ಎಂತಹ ಜೀವಿಗೂ ಸಹ ನಮ್ಮೊಳಗಿನ ಭಾವನೆ ಅರ್ಥವಾಗುತ್ತೆ ಅಲ್ವಾ. ಯದ್ಭಾವಂ ತದ್ಭವತಿ ಅಂತ ಏನು ನಾವು ಕೇಳ್ತೇವೆ, ಅದು ಹಿಂಸಕವೇ ಆಗಿರಬಹುದು, ಆದರೆ ಅದಕ್ಕೆ ಹಾಲಿಟ್ಟು ಕೈ ಮುಗಿದಾಗ ಅದು ಸುಮ್ಮನೆ ಹೋಗುತ್ತೆ ಎನ್ನುವಂಥ ಒಂದು ನಂಬಿಕೆ ಏನಿದೆ, ಎದುರಿನವರನ್ನು ಗೌರವಿಸಿದಾಗ, ನಮ್ಮಲ್ಲಿ ನಮ್ರತೆಯ ಭಾವನೆ ಇದ್ದಾಗ, ಬೇರೆಯವರ ಬಗ್ಗೆ ಕನಿಷ್ಠ ಭಾವನೆಯನ್ನು ಇಟ್ಟುಕೊಳ್ಳದೆ ಪೂಜ್ಯ ಭಾವನೆಯನ್ನು ಹೊಂದಿದಾಗ ನಮ್ಮ ಭಾವನೆಯ ಫಲ ನಮಗೆ ಪ್ರತಿಯಾಗಿ ಸಿಗುತ್ತೆ. ಅದರಿಂದಾಗಿ ಜೀವನದಲ್ಲಿ ನಾವು ಮುಂದೆ ಹೋಗುವುದಕ್ಕೆ ಸಾಧ್ಯ. ಜೀವನದಲ್ಲಿ ನಾವು ಎಷ್ಟೋ ಸಲ ಕೇಳ್ತೇವೆ, ಮನುಷ್ಯನ ಎಲ್ಲ ಉನ್ನತಿಗೆ ಬಾಧಕವಾದದ್ದು ಸರ್ಪದೋಷ ಅಂತ ಹೇಳಿ. ನಮ್ಮಲ್ಲಿ ಸಾಮಾನ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾಗರ ಕಲ್ಲುಗಳನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಬಂದು ಸರ್ಪದೋಷಗಳಿಂದ ಮುಕ್ತರಾಗ್ತಾರೆ ಅನ್ನುವಂತಹ ಒಂದು ನಂಬಿಕೆ ಬಹಳಷ್ಟು ಜನರಲ್ಲಿದೆ. ಆದ್ಮೇಲೆ ತುಂಬ ಅಗತ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂದರೆ, ಜೀವನದಲ್ಲಿ ಎಂದಾದರೂ ನಾವು ಪ್ರಕೃತಿಗೆ, ಪ್ರಾಣಿಗಳಿಗೆ ನೋವನ್ನುಂಟು ಮಾಡಿದರೆ ಅಲ್ವಾ, ಕರ್ಮದ ಫಲ ನಮ್ಮನ್ನು ಕಾಡ್ತಾನೆ ಇರುತ್ತೆ ಜನ್ಮ ಜನ್ಮಾಂತರದವರೆಗೆ ಅಂತ. ಅದಕ್ಕೆ ಹೇಳ್ತಾರೆ ಹಾವಿನ ದ್ವೇಷ 12 ವರ್ಷ ಅಂತೆಲ್ಲ ಗಾಯನವನ್ನು ಕೇಳಿದ್ದೇವೆ. ಆದ್ದರಿಂದ ಸಾಧ್ಯವಾದಷ್ಟು ನಮ್ಮ ಸುತ್ತಮುತ್ತಲೂ ಇರುವ ಜೀವಜಂತುಗಳನ್ನು ನಾವೆಂದು ನೋಯಿಸುವುದು ಬೇಡ. ಮನುಷ್ಯರಾದಿಯಾಗಿ ಯಾರನ್ನು ನೋಯಿಸದೆ ನಾವು ಎಲ್ಲರ ಜೊತೆಗೆ ಸದ್ಭಾವನೆಯಿಂದ ಬದುಕುವಂತಹ ಪ್ರಕೃತಿಯನ್ನು ನಿರ್ಮಿಸುವೆಡೆಗೆ ನಮ್ಮ ಹೆಜ್ಜೆಯನ್ನು ಮುಂದಿಡೋಣ. ಏಕೆಂದರೆ ನಾವು ಸ್ಥಾಪಿಸಬೇಕಾದ, ನಮಗೆ ಬೇಕಾಗಿರುವ ಜಗತ್ತು, ನಮ್ಮ ಕಣ್ಣುಗಳಲ್ಲಿ ಕನಸಾಗಿರುವ ಜಗತ್ತು ಇದು ಎಲ್ಲ ಪಶು ಪಕ್ಷಿಗಳ ಜೊತೆಗೆ ಸದ್ಭಾವನೆಯಿಂದ ಕೂಡಿ ಬಾಳುವ ಜಗತ್ತು. ಹುಲಿ ಮತ್ತು ಹಸು ಎರಡೂ ಸಹ ಒಂದೇ ಕಡೆ ನೀರು ಕುಡಿಯುವಂತಹ ಸುಂದರವಾದ ಸದ್ಭಾವನೆ ಇದ್ದ ಜಗತ್ತು. ಅಂತಹ ಜಗತ್ತು ಪುನಃ ಬರಬೇಕಾದ್ರೆ ಪ್ರಕೃತಿಯಲ್ಲಿರುವ ಎಲ್ಲ ಜೀವಜಂತುಗಳು ಎಲ್ಲವನ್ನೂ ಗೌರವಿಸೋಣ. ನಮ್ಮೊಳಗೆ ಇಡುವಂತಹ ವಿಷಕಾರಿ ಮನೋಭಾವನೆಯನ್ನು ದೂರ ಮಾಡಿಕೊಳ್ಳೋಣ. ನಾವು ಯಾರನ್ನು ದ್ವೇಷಿಸದೆ ಬದುಕುವಂತಹ ಒಂದು ಸಮಾಜವನ್ನು ನಿರ್ಮಿಸುವಲ್ಲಿ ಮೊದಲು ನಾವಾಗೋಣ ಎನ್ನುವ ಸಂದೇಶವನ್ನು ನಾಗರ ಪಂಚಮಿ ನಮಗೆಲ್ಲರಿಗೂ ಸಹ ನೀಡುತ್ತೆ. ತಮಗೆಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಸಡಗರದಿಂದ ಆಚರಿಸೋಣ, ಸದ್ಭಾವನೆಯಿಂದ ಆಚರಿಸೋಣ, ಸಂಭ್ರಮಿಸೋಣ, ಜೊತೆಗೆ ಬದಲಾವಣೆಯನ್ನು ಸ್ವೀಕರಿಸೋಣ. ಓಂ ಶಾಂತಿ.